ಸೊ ಗೈಸ್ ಫಂಕ್ಷನ್ ಎಲ್ಲ ಮುಗೀತು. ಇವತ್ತೇನಂತಂದ್ರೆ ನಮ್ಮ ಚುಕ್ಕಿಯ ಫಸ್ಟ್ ದಿನ ಈ ತೊಟ್ಲಲ್ಲಿ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ತೊಟ್ಲನ್ನ ಪೂಜೆ ಮಾಡಾದ್ಮೇಲೆ ಮಗುನ ಮಲಗಿಸ್ತೀವಿ. ಮೇ ಬಿ ನಾವು ಅಂತಲ್ಲ ಎಲ್ರೂ. ಸೊ ಇವಳ ಫಸ್ಟ್ ಡೇ. ಅವಳೇನು ಅಷ್ಟೊಂದು ಅಂದರೆ ಹೊಸದಂತ ಏನು ಫೀಲ್ ಮಾಡಲಿಲ್ಲ, ಬಟ್ ಅಳ್ತಾನೂ ಇರಲಿಲ್ಲ ಹಾಗಂತ ಹೇಳಿ ಪಾಪ ಕಂಫರ್ಟಬಲ್ ಆಗಿದ್ಲು. ಏನಂದರೆ ಫಂಕ್ಷನ್ ಮಾಡೋದು ಸಾಕು, ನೆಕ್ಸ್ಟ್ ದಿನ ಅದನ್ನು ಮನೇನ ಕ್ಲೀನ್ ಮಾಡೋದು ಸಾಕು. ಸೊ ಅದೇ ಪ್ರಾಸೆಸ್ಸಲ್ಲಿ ನಾನಿದ್ದೆ. ಯೂಶ್ವಲಿ ಅಮ್ಮ ಮಾಡ್ತಾರೆ ಎಲ್ಲನೂ, ಬಟ್ ಪಾಪ ಅವರೊಬ್ಬರನ್ನೇ ಮಾಡೋದು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲನೂ ನಾನೇ ಮಾಡಿಬಿಡ್ತೀನಿ. ನಾನು ಈಗ ಅಂತಲ್ಲ, ಮುಂಚೆಯಿಂದನೂ ಹಾಗೇನೆ ಅಂದರೆ ಎಲ್ಲ ಜವಾಬ್ದಾರಿಗಳನ್ನೂ ತೊಗೊತೀನಿ. ಸೊ ಅದೇ ಥರನೇ ಅಂದರೆ ನನಗೇನಂತಂದರೆ ಒಬ್ಬರೇ ಎಲ್ಲನೂ ಮಾಡೋಕ್ಕಿಂತ ಪಾಪ ಹೆಲ್ಪ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆಲ್ಮೋಸ್ಟ್ ಜವಾಬ್ದಾರಿಗಳನ್ನ ನಾನು ತೊಗೊತೀನಿ. ಈವನ್ ರೆಡಿ ಮಾಡೋದ್ರಿಂದ ಹಿಡಿದು ಕ್ಲೀನಿಂಗ್ ತನಕನೂ ಎಲ್ಲನೂ ನಾನು ನೋಡ್ಕೊತೀನಿ. ಮುದ್ದಮ್ಮ ನಾವು ಆ್ಯಕ್ಚುಲಿ ರೆಡಿ ಆಗೋಕ್ಕೆ ಮೇಕಪ್ ಅವ್ರನ್ನ ಕರೆಸಿದ್ವಿ. ಅಂದರೆ ಮೇಕಪ್ ಅಂತಂದರೆ ಮೇಕಪ್ ತೊಗೊಂಡಿರಲಿಲ್ಲ, ಬರೀ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೇಪಿಂಗ್ ಮಾತ್ರ. ಬಿಕಾಸ್ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಎಲ್ಲರನ್ನೂ ಹೋಗಿ ಹೆಲ್ಪ್ ಮಾಡಿ ಅಂತ ಕೇಳಲಿಕ್ಕಾಗಲ್ಲ. ಒಂದು ಡೆಡಿಕೇಟೆಡ್ ಅವರೇ ಆಗಿಬಿಟ್ರೆ ಎಲ್ಲನೂ ನೋಡ್ಕೋತಾರೆ ಅಂತ. ಸೊ ಹಾಗಾಗಿ ನಾನು ತೋರಿಸ್ತೀನಿ ಆಮೇಲೆ. ಇವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಮನೆ ಕ್ಲೀನ್ ಮಾಡಬೇಕು. ಸೊ ಹಂಗಾಗಿ ಇದನ್ನು ಟ್ರಯಲ್ ಮಾಡಬೇಕು ಅಂತ ಇಡ್ತಾ ಇದ್ದೀನಿ. ಬಿಕಾಸ್ ನಾನು ಹೇಳ್ದಂಗೆ ಇದರಲ್ಲಿ ತುಂಬ ವಾಪಸ್ ಹೋಗುತ್ತೆ, ಯಾವುದಂತ ಗೊತ್ತಿಲ್ಲ. ನಾನು ಫಸ್ಟು ಟ್ರಯಲ್ ಮಾಡಿ ನೋಡಿ ಆಮೇಲೆ ಹೇಳ್ತೀನಿ. ಮೇಲೆ ಮನೆ ಕ್ಲೀನ್ ಇದೆ, ಸೊ ಅದೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕೆಳಗಡೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಬಂದಾಗಿಂದ ಬರೀ ಕ್ಲೀನಿಂಗಲ್ಲೇ ಇದ್ದೀನಿ. ಈ ಚೇರಲ್ಲಿ ಕುತ್ಕೊಬೇಕು ಅಂತ ಅಂದ್ಕೊತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಸೊ ಬನ್ನಿ ಹೋಗೋಣ, ಫಸ್ಟು ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ನಾನೇ ಕ್ಲೀನ್ ಆಗಿಬಿಡ್ತೀನೇನಪ್ಪ. ಏ ದನ ಎಲ್ಲಿಗೆ ಹೋಗ್ತಿದ್ಯಾ? ಏನಪ್ಪಿ ಏನಾ? ಹಾಯ್ ನಪ್ಪಿ. ಹಲೋ. ಎಲ್ಲ ಹರಡ್ಕೊಂಡು ಇದ್ದೀವಿ. ಗೈಸ್, ನಾನು ಕೆಲವೊಂದು ಆರ್ಟಿಫಿಷಿಯಲ್ ಜ್ಯುವೆಲರಿನ ಆರ್ಡರ್ ಮಾಡಿದ್ದೆ ನಾನು ಫಂಕ್ಷನ್ಗೆ ಹಾಕೋಣ ಅಂತ. ಬಿಕಾಸ್ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ಯಾವುದೇ ಕಾರಣಕ್ಕೂ ಗೋಲ್ಡ್ ಹಾಕಲ್ಲ ಅಂತ. ಅದನ್ನೇ ಹಾಕಿ ಯೂನಿಫಾರ್ಮ್ ಥರ ನನಗಾಗೋಗಿತ್ತು. ಸೊ ಹಂಗಾಗಿ ನಂದು ಬ್ಲೂ ಕಲರ್ ಸ್ಯಾರಿ ಇರೋದ್ರಿಂದ ಈ ವೈಟ್ ಮಣೆಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಆರ್ಡರ್ಸ್ ಅದು. ಬಟ್ ಏನು ಅಂತಂದರೆ ನನ್ನ ಯಾರು ಮೇಕಪ್ ಆರ್ಟಿಸ್ಟ್ ಬಂದಿದ್ದರು, ನಾನು ಅವರಿಗೆ ವೇರ್ ಮಾಡಿ ತೋರಿಸಿದೆ. ಅವರು ಎಲ್ಲನೂ ವೇರ್ ಮಾಡಿ ತೋರಿಸಿದೆ. ಅವಾಗ ಅವರು ಗ್ರೀನ್ ಕಲರ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನೇ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಯಾವುದನ್ನು ಹಾಕ್ಕೊಳ್ಳಿಲ್ಲ. ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ವೈಟ್ ಕಲರ್ ಮಣಿದು, ಇನ್ನೂ ಒಂದು ಇದು ಆ್ಯಂಟಿಕ್ ನೆಕ್ಲೆಸ್ ಇತ್ತು. ಇದಂತೂ ಸಖತ್ತಾಗಿತ್ತು. ನಾನು ಇದಕ್ಕೆ ಮೇ ಬಿ ಎಷ್ಟು ಕೊಟ್ಟೆ ನೆನಪಿಲ್ಲ, ಬಟ್ ಕ್ವಾಲಿಟಿ, ಕಲರ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಮತ್ತು ರಾಯಲ್ ಲುಕ್ ಇತ್ತು. ಸೊ ನಾನು ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ಅಂದರೆ ಅಷ್ಟು ನನಗೆ ಆ ಸರ ಮತ್ತು ನೆಕ್ಲೆಸು ಮ್ಯಾಚ್ ಆಗ್ತಾ ಇರಲಿಲ್ಲ. ಈವನ್ ಇಯರಿಂಗ್ಸ್ ಅಂತೂ ಸಖತ್ತಾಗಿತ್ತು. ಅದು ಜುಮ್ಕ ಬಂದಿತ್ತು ಎರಡೂ. ಅದನ್ನು ಹಾಕಿ ನೋಡಿದೆ, ಬಟ್ ನನಗೆ ಸ್ವಲ್ಪ ದೊಡ್ಡದಾಗೋಯ್ತು. ಈ ಸರ ನೋಡಿ, ನಾನು ಮೇ ಬಿ ಅದು ನನಗೆ ಸೆಟ್ ಆಗಲಿಲ್ಲ ಅನ್ಸುತ್ತೆ. ಹಾಕ್ತೆ, ಅವಳಂತೂ ಪಾಪ, ಅವಳಿಗೇನು ಗೊತ್ತೇ ಆಗಲ್ಲ, ಅದಿನ್ನು ಪಾಪು ಅಲ್ಲ. ಸೊ ಅದು ಹಾಕ್ಕೊಂಡು ಸುಮ್ಮನೆ ಇತ್ತು. ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ಅವಳಮ್ಮ ಗೊತ್ತಾದರೆ ನನ್ನ ಸಾಯಿಸ್ಬಿಡ್ತಾಳೆ. ಅವಳು ವೀಡಿಯೋಸ್ ಎಲ್ಲೂ ಹಾಕಕ್ಕೆ ಬಿಡಲ್ಲ, ಫೋಟೋಸ್ ಎಲ್ಲೂ ಹಾಕಕ್ಕೆ ಬಿಡಲ್ಲ. ಬಟ್ ನನಗೆ ಅವಳಂದರೆ ತುಂಬ ಇಷ್ಟ. ನನಗಿಷ್ಟ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಆಲ್ಮೋಸ್ಟ್ ಶೇರ್ ಮಾಡ್ತಾ ಇರ್ತೀನಿ. ಅವಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ನಾನು ಹಾಕಿದ್ರೂ ಇಷ್ಟೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ನಾನು ಹಾಗಾಗಿ ಹಾಕಲಿಲ್ಲ. ಸೊ ಗೈಸ್, ನಾನು 2 ಸೆಟ್ ತೊಗೊಂಡಿದ್ದೆ. ಒಂದು ವೈಟ್ ಕಲರ್ ಮಣಿದು, ಇನ್ನೊಂದು ಆ್ಯಂಟಿಕ್ ಪೀಸ್. ಎರಡೂ ತುಂಬ ಚೆನ್ನಾಗಿ ಬಂದಿತ್ತು. ಅದು ಬ್ರ್ಯಾಂಡ್ ಏನೋ ಇದೆ, ಬ್ರ್ಯಾಂಡಲ್ಲಿ ನಾನು ತೊಗೊಂಡಿರೋದು. ಎರಡು ಮಾತ್ರ ಸಖತ್ತಾಗಿತ್ತು. ಸೊ ನಿಮ್ಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಇನ್ನೊಂದೇನೆಂದರೆ ಇದನ್ನು ಹಾಕೋಬೋದು, ಬಟ್ ಆ ಲೆಹೆಂಗಾ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಇದು ಒಂದೇ ನೆಕ್ಲೆಸ್ ಹಾಕು, ಮತ್ತೇನು ಹಾಕೊಬಾರ್ದು. ಸೊ ಆ ಥರ ಇದ್ದರೆ ವೇರ್ ಮಾಡ್ಬೋದು. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಅವ್ರ ಬ್ರ್ಯಾಂಡ್ ಅವ್ರು ಏನು ಮೇಂಟೈನ್ ಮಾಡಿದ್ರು ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ರೇಟು ಅಲ್ಲ, ತುಂಬ ಜಾಸ್ತಿನೂ ಅಲ್ಲ ಅನಿಸುತ್ತೆ. ಮೇ ಬಿ 1000 ಒಳಗಡೆನೆ, ಬಟ್ ಮರ್ತೋಗಿದ್ದೀನಿ ಎಕ್ಸಾಕ್ಟಾಗಿ ಎಷ್ಟು ಕೊಟ್ಟಿದ್ದೀನಿ ಅಂತೇಳಿ. ಆದರೆ ವೈಟ್ ಮಣಿಗೆ ಆಲ್ಮೋಸ್ಟ್ 1000 ರುಪೀಸ್ ಅದು. ಅದು ಒಂದು ಬ್ರ್ಯಾಂಡಿಂದ ನಾನು ತೊಗೊಂಡಿದ್ದೆ, ಅಂದರೆ ಫ್ಲಿಪ್ಕಾರ್ಟಿಂದಾನೆ. ಬಟ್ ಒಂದು ಬ್ರ್ಯಾಂಡಿಂದ ತೊಗೊಂಡಿದ್ದೆ, ಹಾಗಾಗಿ ಚೆನ್ನಾಗಿ ಬಂದಿತ್ತು.
ನಾನು ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ತಗೊಳಲ್ಲ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಆರ್ಡರ್ ಮಾಡಿರೋದು, ಈ ಥರ ತಗೊಂಡಿರೋದು. ಬಿಕಾಸ್ ಒಂದ್ಸರಿ ಹಾಕೊಳ್ಳೋಣ, ಮೇ ಬಿ ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅಂದ್ಕೊಂಡು ನಾನು ಆರ್ಡರ್ ಮಾಡಿದ್ದೆ. ಸೊ ನಾನು ಏನು ಆರ್ಡರ್ ಮಾಡಿದ್ನೋ ಅದೇ ಬಂದಿತ್ತು. ಸೊ ಚೆನ್ನಾಗಿತ್ತು, ಎಲ್ಲಾನು 2 ಕೂಡ ಚೆನ್ನಾಗಿತ್ತು. ನಾನು 2ನೂ ವಾಪಸ್ ಮಾಡಿಬಿಟ್ಟೆ ಗೈಸ್. ಬಿಕಾಸ್ ನಾನು ಮತ್ತೆ ಎಲ್ಲೂ ಹಾಕಲ್ಲ, ಸುಮ್ಮನೆ ಆ ಸ್ಯಾರಿಗಂತ ತೊಗೊಂಡಿದ್ದು. ನೆಕ್ಸ್ಟ್ ಅದೆಲ್ಲ ಮಾಡಿಕೊಂಡು ನೆಕ್ಸ್ಟು ಸ್ಯಾರಿ ಎಲ್ಲ ತೊಳೆಯೋಣ ಅಂತ ಹೊರಟೆ. ನನ್ನ ಸ್ಯಾರಿನ ನಾನು ಫಸ್ಟ್ ಟೈಮ್ ವೇರ್ ಮಾಡಿದ್ದು, ಅದನ್ನೇ ತೊಳೆಯೋಣ ಅಂತ ತೊಗೊಂಡ್ಬಿಟ್ಟೆ. ಎಷ್ಟಾದರೂ ತೊಳಿಬೋದು. ಬಟ್ ಏನಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಊರಲ್ಲಂತೂ. ಒಂದು ಸ್ವಲ್ಪ ಬಿಸಿಲು ಬಿಡುತ್ತೆ, ಅಯ್ಯೋ ಬಿಸಿಲು ಬಿಡ್ತು ಅಂತ ಅಂದ್ಕೊಂಡು ನಾವೇನಾದ್ರು ಎಲ್ಲ ಹಾಕ್ಬಿಟ್ರೆ ಒಂದು ಕ್ಷಣಕ್ಕೆ ದೊಡ್ಡ ಮಳೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ನಂಬಲಿಕ್ಕೆ ಆಗಲ್ಲ ಇಲ್ಲಿನ ಬಿಸಿಲನ್ನ. ಮಳೆ ಅಂತೂ ಬರ್ತಾನೆ ಇದೆ. ಇದು ಯಾವ ಮಂತು? ಅಕ್ಟೋಬರ್ ಮಂತು. ಇನ್ನೂ ಕೂಡ ಮಳೆಗಾಲದ ಥರ ಮಳೆ ಬರ್ತಾ ಇದೆ. ಸೊ ನೀವೇ ನೋಡ್ಬೋದು, ಫುಲ್ ಎಲ್ಲ ಕಡೆ ಒದ್ದೆ ಅಷ್ಟು ಮಳೆ. ಗೈಸ್, ಫಂಕ್ಷನ್ ಮಾಡೋದು ಸಾಕು, ಆಮೇಲೆ ಕ್ಲೀನ್ ಮಾಡೋದು ಸಾಕು. ಸೊ ಇವಾಗ ನಂದು ಕಸ ಗುಡಿಸಿ ನೆಲ ಒರೆಸಿ ಆಯಿತು. ಈಗ ಬಟ್ಟೆ ಒಣಗಿಸ್ಬೇಕು. ಬಟ್ಟೆ ಮಷಿನ್ಗೆ ಇಷ್ಟು ಹಾಕಿದ್ದೀನಿ, ಇನ್ನು ಕೈಯಲ್ಲಿ ತೊಳೆಯೋದು ರಾಶಿ ಇದೆ. ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತಂತೂ. ನಿನ್ನೆ ಫುಲ್ ರೆಡಿ ಮಾಡ್ಕೊಂಡು ಮಿಂಚಿದ್ದು, ಇವತ್ತು ಫುಲ್ ಕೆಲಸ ಮಾಡೋದು ಅಷ್ಟೇ. ಒಂದು ಸರಿ ಬಟ್ಟೆ ಹಾಕಿ ತೆಗ್ದಾಯ್ತು, ಇವಾಗ 2ನೇ ಸರಿ. ಸೊ ಇನ್ನೂ ಬಟ್ಟೆ ಕೈಯಲ್ಲಿ ತೊಳೆಯೋಕೆ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಟ್ಟೆ ಇದೆ ಗೈಸ್ ಇವತ್ತು. ಸೊ 2ನೇ ಸರಿ ಬಟ್ಟೆ ಹಾಕ್ತಾಯಿದ್ದೀನಿ. ಈ ಥರ ಇನ್ನೊಂದು ಸರಿ ಹಾಕಿದ್ರೆ ಇನ್ನೊಂದು ಸರಿ ಇದೆ, ಅಷ್ಟು ಬಟ್ಟೆ ಇದೆ. ಇದೆಲ್ಲನೂ ಕೈಯಲ್ಲಿ ತೊಳೆಯೋದು ಇವಾಗ. ಮೈ ಗಾಡ್. ಸೊ ಒಂದು ಸೀರೆ, ನೆಕ್ಸ್ಟು ಇನ್ನೊಂದು ಸೀರೆ, ನೆಕ್ಸ್ಟು ಇನ್ನೊಂದು ಸೀರೆ, ಆ್ಯಂಡ್ ನನ್ನ ಬ್ಲೌಸ್. ಇದೆಲ್ಲನೂ ಕೈಯಲ್ಲಿ ತೊಳಿಬೇಕಪ್ಪ ಇವಾಗ. ಸೊ ಎಲ್ಲಾನು ಬಟ್ಟೆ ತೊಳೆದಾಯ್ತು. ಇನ್ನೇನು ಮ್ಯಾಟ್ ತೊಳೆಯೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಿಕಾಸ್ ನಾವೆಲ್ಲ ಸೋಮವಾರ ಮ್ಯಾಟ್ ಚೇಂಜ್ ಮಾಡ್ತೀವಿ ಇಡೀ ಮನೆದು. ಎಲ್ಲಾನು ನಾನು ವಾಷಿಂಗ್ ಮಿಷಿನ್ ಬರೋ ನೀರಲ್ಲಿ ಅದು ನೆನೆಸಿಟ್ಟಿದ್ದೆ. ಇವಾಗ ಎಲ್ಲಾನು ತೊಳೆಯೋಣ ಅಂತ ಹೊರಟೆ. ಬಟ್ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂದಿತ್ತು. ಬೆಳಗ್ಗೆಯಿಂದ ಮನೆ ಹೆಂಗೆ ಹರಡ್ಕೊಂಡಿದ್ವಿ ಅಂದರೆ, ಫಂಕ್ಷನ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಬೆಳಗ್ಗೆಯಿಂದನೂ ಫುಲ್ ಎಲ್ಲಾನು ನೀಟಾಗಿರಲ್ಲ, ಎಲ್ಲ ಬಿಸಾಕೋಗಿರ್ತೀವಿ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ನೋಡಿ, ಮಳೆ ಇರೋದ್ರಿಂದ ಎಲ್ಲಾನು ಒಳಗೆ ಒಣಗಿಸ್ಬೇಕು. ಸೊ ಹಂಗಾಗಿ ಎಲ್ಲಾನು ಒಳಗೇನೆ ಒಣಗಿಸ್ಬಿಟ್ಟಿದ್ದೆ. ಸೊ ಗೈಸ್, ಫೈನಲಿ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಟೈಮ್ ಬಂದು 4 ಗಂಟೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಆ್ಯಕ್ಚುಲಿ ಮಳೆ ಬರ್ತದೆ ಎಲ್ಲ ಕಡೆ. ಎಲ್ಲ ಅವನೇ ಹಾಕಿರೋದು. ನಿನ್ನೆ ಚುಕ್ಕಿ ಫಂಕ್ಷನ್ ಹೂವು ತುಂಬ ಗಿಡಗಳನ್ನ ಹಾಕಿದ್ದಾನೆ. ಇಲ್ಲಿ ಬಂದಿದೆ, ಈ ಥರ ಸುಮಾರು ಗಿಡಗಳಿದೆ. ಇಲ್ಲೂ ಫುಲ್ ಹೂ ಎಲ್ಲ ಕಡೆ ಹೂ ಆಗಿಬಿಟ್ಟಿದೆ. ಸೊ ನಾವು ಹಿಂಗೆ ಹೋದರೆ ಕ್ಲೀನ್. ಹಾಂ, ಗೈಸ್, ಇವಾಗ ಊಟ ಆಯಿತು. ಇದು ಬಂದುಬಿಟ್ಟು ಕ್ಯಾರೆಟ್ ಹಲ್ವಾ. ಇದನ್ನು ಇವಾಗ ತಿನ್ನೋಣ ಅಂತ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ಆ್ಯಕ್ಚುಲಿ ಅಮ್ಮ ಕೆಲಸ ಮಾಡಿಸಲ್ಲ. ಬಟ್ ಪಾಪ ಅವ್ರು ಮಾಡೋದು ನೋಡಿ ನಾನು ಹೆಲ್ಪ್ ಮಾಡಿಬಿಡ್ತೀನಿ ಅಷ್ಟೇ. ಅವ್ರಿಗೆ ಇಷ್ಟ ಆಗಲ್ಲ ನಾನು ಕೆಲಸ ಮಾಡಿದ್ರೆ. ಬಟ್ ಪಾಪ ಹಂಗಂತೇಳಿ ಅವ್ರ ಹತ್ರನೇ ಎಲ್ಲ ಕೆಲಸ ಮಾಡ್ಸೋಕ್ಕಾಗಲ್ಲ, ನೋಡ್ಕೊಂಡು ಕೂತಿರೋಕ್ಕೆ ನಂಗಾಗಲ್ಲ. ಸೊ ಮಾಡಿಬಿಡ್ತೀನಿ ಅಷ್ಟೇ. ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿ ಆಗಿದೆ. ಈಗ ಟೈಮ್ ಬಂದು 5 ಗಂಟೆ. ಸೊ ನಮ್ಮಮ್ಮ ಇವಾಗ ಪೂಜೆ ಮಾಡಿ ಊಟ ಮಾಡಬೇಕು. ಅಂದರೆ ಅವರು ಸೋಮವಾರ ದಿನ ಏನೂ ತಿನ್ನಲ್ಲ ಪೂಜೆ ಮಾಡ್ದಾನೆ. ಅವರು ತಿನ್ನೋ ಹೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅವರಷ್ಟು ಚೆನ್ನಾಗೇ ಪೂಜೆ ಮಾಡ್ತಾರೆ. ಇವಾಗ ಬಜ್ಜಿ ಮತ್ತು ಟೀ. ಗೈಸ್, ನಮ್ಮಮ್ಮ ಮಾಡಿರೋ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಜಾಸ್ತಿ ದೊಡ್ಡಕ್ಕಿಟ್ಟು ಸ್ವಲ್ಪ ಇದು ಒಂದೇ ಅಲ್ಲ, ಇನ್ನೊಂದು ಆ ಥರ ಇದೆ. ಇದಾಗಿದೆ. ಅದಕ್ಕೆ ನಿನ್ನೆ ತಿನ್ನೋದೇ ಇದೆಲ್ಲ ಓಕೆ. ತಡಿ, ದೇವ್ರಿಗೆ ಇಟ್ಟಿಲ್ಲ. ಇದನ್ನ ದೇವ್ರಿಗೆ ಇಡ್ತೀನಿ. ಕಳ್ಳ ಹೊರಗೆ ಹೋಗು ಮಗಳೇ. ಯೋಯ್ ಸುಂದ್ರಿ, ಸುಂದ್ರಿ.
ಎಷ್ಟು ಬೆಳ್ಳಗಿದೆಯಾ ನೀನು? ಹ್ಞೂ ಚುಂದ್ರಿ ಗಿಂದ್ರಿ ಪುಂದ್ರಿ ಹೋಗಿ ಮರ ಎತ್ತಿ ಬಾರ ಪಾಪ ಬರ್ಡು ಇಲ್ಲ ಮಲಗಲಿ. ಇದು ಪ್ರೆಗ್ನೆಂಟ್ ಇದೆ, ಪ್ರೆಗ್ನೆಂಟ್ ಶೀ ಶೀ ಶೀ. ಸೊ ಗೈಸ್ ಈಗ ಟೈಮ್ ಬಂದು 11 ಗಂಟೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಬರೀ ಕ್ಲೀನಿಂಗ್ ಬ್ಲಾಗ್ ಇವತ್ತು. ಇಲ್ಲಿ ನೋಡಿ 1 2 3 ಅಮ್ಮ ಏನಿದು ಥೂ ಈ ಗಬ್ಬು ಇದು ಹುಳ. ಸೊ ಇಲ್ಲಿ 1 2 3 4 5 6 7 ಕುದುರೆ ಇದೆ. ಏನು ಮಾಡ್ತಿದ್ಯಾ ಇಲ್ಲಿ? ನಿಂಗೆ ಜಾಗ ಕೊಟ್ಟಿದ್ದೆ ತಾನೇ? ಹಾಂ ಮಲ್ಕೊಳ್ಳೋದು ಬಿಟ್ಟು ಏನು ಮಾಡ್ತಿದ್ಯಾ ಇಲ್ಲಿ? ಹೋಗು ಮಿಸ್. ಹೆಲೋ ಮಿಸ್, ಇವಾಗ ರಾತ್ರಿ 11 ಗಂಟೆ ಆಗಿದೆ. ಹೋಗು ಹೋಗು. ಸುಸ್ತಾಯ್ತಾ? ಹೋಗಿ ಮತ್ತೆ ಸುಮ್ಮನೆ. ನಾನು ಡ್ರೆಸ್ಸಸ್ ಎಲ್ಲ ಟ್ರೈ ಮಾಡಬೇಕು ಬೇಗ. ನಂಗೆ ಟೈಮ್ ಇಲ್ಲ. ಹೋಗ್ತಾರೆ. ಹೋಗು ಕಂದಮ್ಮ. ಎಷ್ಟೊಂದಿದೆ ಇಲ್ಲಿ, ಇನ್ನೂ ಒಂದಿದೆ. ಎಲ್ಲಾಯ್ತು ಗೊತ್ತಿಲ್ವಲ್ಲ. ಕಂದಮ್ಮ. ನಾನು ಸ್ವಲ್ಪ ಫ್ಲಿಪ್ಕಾರ್ಟಿಂದ ಮನೇಲಿ ಹಾಕೋ ಡ್ರೆಸ್ಸಸ್ನ ತರಿಸಿದ್ದೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಬಂದೆ. ಹಾಕಿ ನೋಡೋಣ ಅಂತೇಳಿ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಎಲ್ಲ ತುಂಬ ಕಡಿಮೆ ರೇಟೇನೆ, ಒಂದು 200-300 ರುಪೀಸ್ ಒಂದು ಟಾಪ್ ಅಷ್ಟೇ. ಅಂದರೆ ಮನೇಲಿ ಹಾಕೋ ಡ್ರೆಸ್ಸಸ್ ಎಲ್ಲನೂ. ಸೊ ಬಂದು ತುಂಬ ದಿನ ಆಗಿತ್ತು. ಎಲ್ಲನೂ ಒಂದ್ಸರಿ ಟ್ರಯಲ್ ಮಾಡೋಣ. ಬಿಕಾಸ್ ಅಮ್ಮ ನನಗೆ ಇನ್ನೊಂದ್ಸರಿ ಹೊಲ್ದು ಕೊಡಲೇಬೇಕು. ನಾನು ಹಾಗೆ ಹಾಕ್ಕೊಳ್ಳಲ್ಲ. ಈವನ್ ಸ್ಲೀವ್ಸು ಮತ್ತು ಎಲ್ಲ. ಊಟಕ್ಕೆ ಮನೆಯಲ್ಲಿ ಎಗ್ ಬಿರಿಯಾನಿ ಮತ್ತು ರೊಟ್ಟಿ ಇತ್ತು. ಸೊ ಸಖತ್ತಾಗಿತ್ತು. ನನ್ನ ತಂಗಿ ಮಾಡಿದ್ದಿದ್ದು ಎಗ್ ಬಿರಿಯಾನಿ ಮತ್ತು ರೊಟ್ಟಿ ಅಮ್ಮ ಮಾಡಿದ್ರು. ಆ್ಯಕ್ಚುಲಿ ಅಮ್ಮ ರೊಟ್ಟಿ ಮಾಡಿದ್ರೆ ಅವಳು ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು. ಎರಡೂ ಸೇರಿಕೊಂಡು ಬಾಳೆ ಎಲೆ ಎಲ್ಲ ಫಂಕ್ಷನ್ದು ಸಿಕ್ಕಾಪಟ್ಟೆ ಉಳಿದಿತ್ತು. ಸೊ ಎಲ್ಲ ಬಾಳೆ ಎಲೆ ಊಟನೇ ಆಲ್ಮೋಸ್ಟ್ ಮುಗಿಯೋ ತನಕನೂ. ಯಾರು ಪ್ಲೇಟ್ ತೊಳಿತಾರೆ ಅಲ್ವಾ? ದಿನ ಪ್ಲೇಟ್ ತೊಳೆದು ಪಾಪ ಅಮ್ಮಂಗೂ ಸಾಕಾಗಿದೆ. ಸೊ ಹಾಗಾಗಿ ಅವಳು ಆ್ಯಕ್ಚುಲಿ ಅಡುಗೆ ಸಖತ್ತಾಗಿ ಮಾಡ್ತಾಳೆ. ಸೊ ಚೆನ್ನಾಗಿತ್ತು, ಒಳ್ಳೆ ಮಜಾ ಇತ್ತು. ಬಿಸಿಯಾಗಿ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಆರಾಮಾಗಿ ತಿನ್ಬೋದಲ್ವಾ? ದಿನ ಮಾಡಿ ನಮಗೂ ಬೋರ್ ಆಗಿಬಿಟ್ಟಿರುತ್ತೆ. ಪಾಪ ಅವಳಿಗೂ ಹಾಗೆ ಅನಿಸುತ್ತೆ. ಬಟ್ ಅವಳಿಗೆ ಅಂದರೆ ಓಕೆ, ಆದರೆ ನನಗೆ ಮಾತ್ರ ಯಾರಾದರೂ ಮಾಡಿಕೊಟ್ರೆ ಮಾತ್ರ ಸಖತ್ ಖುಷಿ ಆಗುತ್ತೆ. ನಾನು ಮಾಡಿದ್ದು ನನಗೆ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ, ಬೇರೆಯವ್ರು ಮಾಡಿದ್ದು ಇಷ್ಟ ಆಗುತ್ತೆ ನನಗೆ. ಸೊ ರೊಟ್ಟಿ, ಪಲ್ಯ, ಎಗ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಎಲ್ಲನೂ ಸೇರಿಕೊಂಡು ಸರಿಯಾಗಿ ತಿಂದ್ವಿ. ಇವತ್ತಿನ ಬ್ಲಾಗ್ ಏನಿಲ್ಲ ಗೈಸ್, ಬರೀ ಮನೆ ಕ್ಲೀನಿಂಗ್ ಮತ್ತು ಮನೇಲಿ ಊಟ ಮಾಡೋದು ಅಷ್ಟೇ. ಸೊ ಆ್ಯಕ್ಚುಲಿ ನಾನು ಫಂಕ್ಷನ್ ಬ್ಲಾಗ್ ಇನ್ನೂ ಎಡಿಟ್ ಮಾಡಿಲ್ಲ, ಅದು ಎಡಿಟ್ ಮಾಡ್ತಾ ಇದ್ದೀನಿ. ನಿದ್ದೆ ಬಂದುಬಿಟ್ಟಿರುತ್ತೆ ನೈಟು ಎಡಿಟ್ ಮಾಡೋ ಹೊತ್ತಿಗೆ. ಅದೆಲ್ಲ ಎಡಿಟ್ ಮಾಡಾದ್ಮೇಲೆ ಮತ್ತೆ ನೀಟಾಗಿ ಹಾಕ್ತೀನಿ. ಅಲ್ಲಿ ತನಕ ಜಸ್ಟ್ ಇವತ್ತಿನ ಬ್ಲಾಗ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಆ್ಯಕ್ಚುಲಿ ಫಂಕ್ಷನ್ ಬ್ಲಾಗ್ ಇದೆ, ಅದನ್ನು ಎಡಿಟ್ ಮಾಡ್ತಾ ಇದ್ದೀನಿ ಮತ್ತು ಅದನ್ನು ಅಪ್ಲೋಡ್ ಮಾಡ್ತೀನಿ ಫುಲ್ ಎಡಿಟ್ ಆದಮೇಲೆ. ಇವತ್ತಿನೆಲ್ಲ ಬರೀ ಕ್ಲೀನ್ ಮಾಡಿದ್ದು, ತಿಂದಿದ್ದು, ಉಳಿದಿದ್ದು, ಬೆಳೆದಿದ್ದು ಮತ್ತು ಎಗ್ ಬಿರಿಯಾನಿ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.